ಸಂಬಂಧ ಹಾಡೀನಿ ನಾನ್ ಸಂಬಂಧ ಏನ್ ಅವ್ರ ಸಂಬಂಧ ಹಲೋ ಎಲ್ಲಾರ ಸಂಬಂಧ ಆಡಿದ. ಹೌದಾ ಹೌದು. ಅಪ್ಪ ಏ ಇವರೆಲ್ಲ ಎಂಜಾಯ್ ಮಾಡ್ತಿದ್ರ ಅವರೆಲ್ಲ ದುಃಖ ಪಡ್ಲಿಕತ್ತಾರ ನೋಡಲಿ. ಅವಿ ಅವ್ರು ಯಾಕೆ ದುಃಖ ಅವರಿಗೆ ಪಡ್ಲಿಕತ್ತಾರ? ಹೊಸ ಸಿಕ್ಕೈತಂತ ಖುಷಿ ಇವ್ರಿಗೆ ಬಿಟ್ಟು ಹೋಗೈತೆ ಅಂತ ದುಃಖ ಆಗೈತೆ ಹೌದು, ಹೊಸ ಸಿಕ್ಕೈತಂತ ಇವ್ರಿಗೆ ಖುಷಿ, ಹಾ. ಈ ಕಡೆಲಿಂದ ಬಿಟ್ಟು ಹೋಗೈತೆ ಅಂತ ಇವ್ರಿಗೆ ದುಃಖ. ಜಾತ್ರೆ ಪಾಪ ಮಾಲೀಕರು ಜಾತ್ರೆ ಬಂದಾಗೆಲ್ಲ ಬಿಡಲ್ಲ ನೆನಪಾಗೈತಲ್ಲ. ಹಾ ಹಾ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಮತ್ತೊಂದು ಸೊಗಸಾದ ಗೀತೆ, ಮತ್ತೊಂದು ಸೊಗಸಾದ ಗೀತೆಯನ್ನ ನಮ್ಮ ತೃಪ್ತಿ ಧಾರವಾಡ ಮತ್ತು ನಮ್ಮ ಸುರೇಖ ಅವರ ಕಂಠ ಸಿರಿಯಲ್ಲಿ ಕೇಳೋಣಂತ. ಹತ್ತೂರ ದಣಿಯಾದರೇನ ಮುತ್ತೂರು ಒಡೆ ಏಯ್ ಹಂಗ ಏ ಮಾವ ಹೇಳ ಹೇಳ ಹೇಳಂಗಿಲ್ಲ, ನಾನ ಹೇಳೆ. ಹೇಳಮ್ಮ. ಹತ್ತೂರ ದಣಿಯಾದರೇನ ಸುತ್ತೂರ ದೊರೆಯಾದರೇನ, ಆಹಾ ಹತ್ತೂರ ದಣಿಯಾದರೇನ ಆಹಾ ಸುತ್ತೂರ ದೊರೆಯಾದರೇನ. ಹಾ ಈ ಪ್ರೀತಿ ಅನ್ನೋದು ಎಲ್ಲರಿಗೆ ಒಂದೇ ಅಲ್ಲೇನ ಗೆಳತಿ? ಇಲ್ಲ ಮಾಮ, ಬೇರೆ ಬೇರೆ ಈಗ ಬೇರೆ ಬೇರೆ ಹೆಂಗೈತಿ ನಾಳೆ ಬಾ. ಸಡ್ಡಿಗೆ ಅದು ಕನ್ನಡ ಶಾಲೆ ಪಾಠ ವಾರೆ ವಾ, ಬಹಳ ಅದ್ಭುತವಾದ ಬಿಚ್ಚು ಮನಸ್ಸಿನ ಸರದಾರ, ಜನಪದ ಲೋಕದ ಹಮ್ಮೀರ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು. ಆಹಾ, ಈಗ ನಮ್ಮ ಜೋಡಿ ಹುಲಿಗಳು. ಮಾಮನ ಕೈ ಏನ್ ಮೈಕ್ ಕೊಡ್ಲೆ? ಹಾ, ಅವಾಗ ಒಳ್ಳೆ ಶುರು ಮಾಡ್ತೀರ? ಶುರು ಮಾಡ್ಲಾ? ಬರ್ರಿ ಬರ್ರಿ ಬರ್ರಿ. ಹಾ, ಬಾಳ ದೂರಿನಿಂದ ಬಂದಾರ್ರಿ ಕಾಕ. ಆಮೇಲೆ ಹೇಳ್ತೀನಿ ಹಾಡ ಹಾಡ್ನಿ. ಈಗ ಚಾಲು ಶುರು. ದಯವಿಟ್ಟು ಅಣ್ಣ ಕಮಿಟಿ ಅವ್ರು ಬರ್ರಿ. ಈಗ ವೇದಿಕೆ ಮೇಲೆ ಇದ್ದವ್ರಂತರೂ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸ್ವಾಗತ ಮಾಡ್ಕೊಂಡಿದ್ದೈತಿ. ಇನ್ನು ಮುಂದೆ ವಂದನಾರ್ಪಣೆಯನ್ನು ಮಾಡೋ ಟೈಮ್ ಸನಿ ಬಂದೈತಿ. ಹಾ, ಹೇಳ್ಬಿಡೋಣ ಯಾರ್ಯಾರಿಂದ ಸನ್ಮಾನ ಆಗೋದು. ನನಗ್ ಓದಾಕ್ ಬರ್ಲೋ ಮಾಮ. ಹಾಯ್ ಮಾಮ, ಆರಾಮ? ಹಾ, ಫುಲ್ ಆರಾಮಮ್ಮ. ಎಷ್ಟ್ ಮಂದಿ ಹೆಣ್ ಕೊಡಕ್ ನಿಂತಿರ್ ನಮ್ಮ ಅಣ್ಣಾಗ ಮಾಮ ಅಂದ. ಹ್ಞೂ ಯವ್ವ, ಇನ್ನ ಎಷ್ಟ್ರ ಕೊಡ್ಬೇಕಂತ ಮಾಡ್ರಿ? ಮಾಮ ಅನ್ನೋದು ಏನು ಕೊಡ್ತೀವಿ ಅಂತ ಅಲ್ಲಪ್ಪಿ, ದೋಸ್ತಿ ಒಳಗ್ ಮಾಮ ಹತ್ತೀವ್ ನಾವು. ಹಾ ಹಾ, ಹೌದು. ಈ ದೋಸ್ತಿ ಒಳಗ ಹಾ ರೀ, ಹಾ ಆಯ್ತಾಯ್ತಣ್ಣ. ಮಾಮ ದಯವಿಟ್ಟು ನಮ್ಮ ಹಾ ಮಾಮ ಇವತ್ತ ಮಾಡ. ಆಯ್ತು. ನಮ್ಮ ರಮೇಶ್ ಕಾಕಾ ಕುರುಬಗಟ್ಟಿ ಅವರಿಗೆ ಗುರುನಾಥಣ್ಣ ರಮೇಶ್ ಕಾಕಾ ಕುರುಬಗಟ್ಟಿ ಅವರಿಗೆ ಗುರುನಾಥಣ್ಣ ಮಾದರ್ ಅವರು ಸನ್ಮಾನವನ್ನು ನೆರವೇರಿಸಬೇಕು. ಹಾಗೇನೆ ನಮ್ಮ ಮ್ಯೂಸಿಕ್ ಮೈಲಾರಿ ಅವರಿಗೆ ಶಿವಪುತ್ರ ಗುರು. ಬರ್ರಿ ಮಾಲಕ್ರ, ನೀವಿಲ್ಲ ಅಂದ್ರೆ ಹೆಂಗ? ಶಿವಪುತ್ರ ಗುರಪ್ಪ ಜಮಾದಾರ್. ಹಾ, ಹಾಗೇನೆ ಮ್ಯೂಸಿಕ್ ಮೈಲಾರಿ ಅವರಿಗೆ ಶಿವಪುತ್ರಣ್ಣ ಗುರಪ್ಪ ಜಮಾದಾರ್ ಅವರು ಸನ್ಮಾನವನ್ನು ನೆರವೇರಿಸಬೇಕು. ಹಾಗೇನೆ ನಮ್ಮ ಶ್ರೀಶೈಲ್ ಸಿಂಗಾರ್ ಅವರಿಗೆ ಅಪ್ಪಿ ಬರ್ರಿ, ಒಬ್ರು ಓದೋರು ಬರ್ಲಿ. ಕುಮಾರ್ ಬಾರ ಇಲ್ಲಿ, ಬಾ 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 ಬಾ. ಅಣ್ಣ ಓದಕ್ ಬರ್ತೈತಿಲ್ಲ, ನಿಂದ್ರಿ ಯಾರು? ಹಾ ಹೇಳ್ರಿ. ಹಾ, ಹಾಗೇನೆ ನಮ್ಮ ಶ್ರೀಶೈಲ್ ಸಿಂಗಾರ್ ಅವರಿಗೆ ಮುಸ್ತಾರ್ ಪಟೇಲ ಬಿರಾದಾರ್ ಅವರು ಇವರು ಸನ್ಮಾನವನ್ನ ನೆರವೇರಿಸಬೇಕು. ಹಾಗೇನೆ ಮಲ್ಲು ಕುಮಸ್ಕಿ ಕಾಮಿಡಿ ಇವರಿಗೆ ಬಸವರಾಜ ವಿ ಹೊಸಮನಿ, ಬಸವರಾಜಣ್ಣ ವಿ ಹೊಸಮನಿ ಅವರು ಬಂದು ಸನ್ಮಾನವನ್ನ ನೆರವೇರಿಸಬೇಕು. ಹಾಗೇನೆ ಚಿದಾನಂದ ತಾಂಬಾ ಅವರಿಗೆ, ಅಣ್ಣ ನನಗೆ ಆಮೇಲೆ ಮಾಡಕತ್ರಿ ಅಂತ, ವಿಠ್ಠಲ ಹನುಮಂತ ಅಂಕಲಿಗೆ, ವಿಠ್ಠಲ ಹನುಮಂತ ಅಂಕಲಿಗೆ ಅವರು ಆಮೇಲೆ ನನಗೆ ಹಿಂದ್ಗಡೆ ಸನ್ಮಾನ ಮಾಡಕತ್ರಿನ. ಹಾಗೇನೆ ನಮ್ಮ ಕುಮಾರ್ ಗಂಗನಹಳ್ಳಿ ಅವರಿಗೆ ಆಕಾಶ್ ಪೂಜಾರಿ ಅವರು, ಕುಮಾರ್ ಗಂಗನಹಳ್ಳಿ ಅವರಿಗೆ ಆಕಾಶ್ ಪೂಜಾರಿ ಅವರು ಬಂದು ಸನ್ಮಾನವನ್ನು ಮಾಡಬೇಕು. ಹಾಗೇನೆ ನಮ್ಮ ಅಚ್ಚುಮೆಚ್ಚಿನ ಜಾನಪದ ಗಾಯಕಿಯಾಗಿರ್ತಕ್ಕಂಥ ಒಳ್ಳೆ ಸಿಂಗರ್ ಆಗಿರ್ತಕ್ಕಂಥ ನಮ್ಮ ತೃಪ್ತಿ ಧಾರವಾಡ ಅವರಿಗೆ ಜಗದೇವಿ ರಮೇಶ್ ಕುಂಬಾರ, ಜಗದೇವಿ ರಮೇಶ್ ಕುಂಬಾರ್ ಅವರು ಅಕ್ಕ ಅವರು ಬಂದು ನಮ್ಮ ತೃಪ್ತಿ ಧಾರವಾಡ ಅವರಿಗೆ ಸನ್ಮಾನವನ್ನು ನೆರವೇರಿಸಬೇಕು. ಹಾಗೇನೆ ನಮ್ಮ ಸುರೇಖಾ ಸಿಂಗಾರ ವಿಜಯಪುರ ಅವರಿಗೆ ಅಕ್ಷತಾ ದರ್ಗಾ ಅವರು, ಅಕ್ಷತಕ್ಕ ದರ್ಗಾ ಅವರು ಬಂದು ನಾ ಬಂದ್ರಿ.
ಓಕೆ, ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಅದು ದಯವಿಟ್ಟು ಕ್ಷಮಾ ಮಾಡ್ರಿ. ಹಾಗೇನೆ ಮಸಳಿ ಸರ್ ಸಿರ್ಸೈಲ್ ಅವರಿಗೆ ಎಂ ಪಟೇಲ್ರು. ಕೂಡ ಅದರ ಮಹೇಶ್ ಸೌಕರ್ ಕೂಡ ಅದರ ರೀತಿಯಾಗಿ ರೊಕ್ಕ ಅಂತ ಯಾಕೆ ಸಾಯ್ತಿ, ರೊಕ್ಕ ಇದ್ದವನ್ಗ ಬೆನ್ನ ಹತ್ತಿ. ಈ ಹಾಡಿನ ಮೂಲ ಗಾಯಕರಾಗಿರ್ತಕ್ಕಂಥ ನಮ್ಮ ಪ್ರಶಾಂತ್ ಸರ್ ಕಾರಟಗಿ ಅವರಿಗೂ ಕೂಡ ನಮ್ಮ ಕಮಿಟಿಯವರು ಬಂದು ಒಂದು ಗೌರವದ ಸನ್ಮಾನವನ್ನ ಪ್ರಶಾಂತ್ ಸರ್ ಕಾರಟಗಿ ಅವರಿಗೆ. ಬಹಳ ಒಂದು ಗಿಡ ಮರವನ್ನ ಬೆಳೆಸೋದ್ರೊಳಗ ನಾಡಿನ ಕಾಡು ಬೆಳೆಸಿ ನಾಡು ಉಳಿಸಿ ಗಿಡ ಬೆಳೆಸಿ ಮಳೆಗಾಲ ಬರಿಸಿ ಅನ್ನುವಂಗ ನಮ್ಮ ಶ್ರೀಶೈಲ್ ಸರ್ ಮಸಳಿಯವರು ಸುತ್ತಮುತ್ತಲಿನ ಗಿಡಗಳನ್ನ ಬೆಳೆಸಿ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥವ್ರು. ಆ ಸರ್ಗೆ ಒಂದು ಗೌರವದ ಸನ್ಮಾನವನ್ನು ಇಟ್ಕೊಂಡಾರ. ದಯವಿಟ್ಟು ನಮ್ಮ ಶ್ರೀಶೈಲ್ ಸರ್ ಮಸಳಿಯವರು ಎಲ್ಲಿದ್ರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾಡಿನ ಗಿಡ ಮರಗಳನ್ನ ಹಚ್ಚಿ ಬೆಳೆಸಿ ನಾಡಿನ ಹಸಿರು ಉಸಿರಾಗಿ ಉಳಿಸಿರ್ತಕ್ಕಂಥ ಗುರುಗಳು ಅವರು ವೇದಿಕೆಗೆ ಬರ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೇನೆ ಯಾವತ್ತು ನಮ್ಮ ಮ್ಯೂಸಿಕ್ ಮಹಿಳೆಯರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಹೆಗಲಿಗೆ ಹೆಗಲು ಕೊಟ್ಟು ಸದಯ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಅಳಿಯನ ಜೊತೆಯಲ್ಲಿರುವಂತಹ ನಮ್ಮ ಮಹೇಶ್ ಸೌಕರ್ ಅವರು ಕೂಡ ಇವತ್ತು ನಮ್ಮ ಅಳಿಯನ ಜೊತೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೂ ಕೂಡ ನಮ್ಮ ಕಮಿಟಿಯವರು ಒಂದು ಗೌರವದ ಸನ್ಮಾನವನ್ನ ನೆರವೇರಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೆ. ಬರೋಣ ಅವರು ಆಚ ಕಡೆ ಮಹೇಶ್ ಸೌಕರ್ಗೆ ಆಯ್ತು ಕರೀನ್ರಿ. ಶ್ರೀಶೈಲ್ ಸರ್ ಹಾಗೇನೆ ಶ್ರೀಶೈಲ್ ಸರ್ ಮಸಳಿಯವರು ವೇದಿಕೆಗೆ ಬರಬೇಕು. ಈಗ ನಮ್ಮ ಮಹೇಶ್ ಸೌಕರ್ ಹಲೋ ಚಪ್ಪಾಳೆ ಹೊಡ್ರಿ ಅವ್ವ, ಹೊಡ್ರಿ ಬಂದೈತ್ ದಂಡಿಗೆ ಗಾಡಿ. ಯಾರು ಚಪ್ಪಾಳೆ ಹೊಡಿದಿಲ್ಲ ನಿಮ್ಮ ಮನೆದೇವ್ರ ಆಣಿ. ಹಂಗಂದ್ರೆ ಎಲ್ಲರೂ ದೊಡ್ಡಕ್ ಶುರು ಮಾಡ್ತಾರ ನೋಡ್ ಹೆಂಗ್ ಬೀಳತ್ತು. ಯಾರ್ ಹೆಣ್ಮಕ್ಳು ಚಪ್ಪಾಳೆ ಹೊಡೆಯೋದಿಲ್ಲ ಅವರು ಗಂಡಂದಿರ ಆಣೆ. ಆಹಾ ನೋಡಲ್ಲಿದ್ದೀನಿ ನಮ್ಮ ಹುಲಿಗಳು ಹೆಂಗ್ ಹೊಡಿತಾವ ಒಂದ್ಸಲ ನಮ್ಮ ಮಳೆನ ಎದ್ನಂದ್ರ. ನಮ್ಮ ಮಹೇಶ್ ಸೌಕರ್ ಬೈರ್ಗೊಂಡವರಿಗೆ ನಮ್ಮ ಎಂ ಪಟೇಲ್ರು ಗೌರವದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಹಾಗೇನೆ ಒಂದು ಫೋಟೋ ತೆಗಿತಿರ್ಲಿ. ಹಾಗೇನೆ ನಮ್ಮ ಕಾರ್ಯಕ್ರಮದ ಮಸಳಿ ಸರ್ ಅವರು ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು. ಮಸಳಿ ಸರ್ ಅವ್ರ ಜೊತೆಯಲ್ಲಿನೇ ಜಾಗೀರ್ ಸರ್ ಅವರು ಅವಂತಿ ಇವರು ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಅಶೋಕ್ ಬಿರಾದಾರ್ ಅವರು ಗೌರವದ ಸನ್ಮಾನವನ್ನು ನೆರವೇರಿಸಬೇಕು. ದಯವಿಟ್ಟು ಅವರಿಗೆ ಆಮೇಲೆ ಬಂದ ಬಳಿಕ ಸನ್ಮಾನ ಮಾಡೋಕಂತೀರಂತ. ಹಾಗೇನೆ ಹಗಲಿರುಳು ಕಷ್ಟಪಟ್ಟು ತಮ್ಮ ಮನಿ ಮಠ ಎನ್ನದೇನೆ ಹೆಂಡ್ರು ಮಕ್ಕಳು ಅನ್ನದೇನೆ ನಾಡಿಗಾಗಿ ದೇಶಕ್ಕಾಗಿ ಗಡಿನಾಡ ಕಾಯುವಂತ ಸೈನಿಕರು, ನಮ್ಮನ್ನೆಲ್ಲ ಕಾಯ್ದು ರಕ್ಷಣೆ ನೀಡುವಂತ ಆರಕ್ಷಕ ಠಾಣೆಯಿಂದ ಆಗಮಿಸಿರುವಂತ ಆರಕ್ಷಕ ಠಾಣೆಯಿಂದ ಆಗಮಿಸಿರುವಂತ ಸಾಹೇಬರು, ನಮಗೆ ರಕ್ಷಣೆಯನ್ನು ನೀಡುವಂತ ಸಾಹೇಬರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೇನೆ ಬಸವರಾಜ ತೇಲಿ ಸರ್ ಅವರು ಇವರು ಕೂಡ ವೇದಿಕೆಗೆ ಆಗಮಿಸ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಳೆ ತಡಿ ಒಂದ್ 5 ನಿಮಿಷ. ಈಗಾಗಲೇ ನಮ್ಮೆಲ್ಲ ಕಲಾವಿದರು ಸುಮಾರು ಕುಮಾರ ಹೇಳ್ದ 9 ಗಂಟೆಗೆ ಬರ್ಬೇಕ್ರಿ, 9 ಗಂಟೆಗೆ ಬರ್ಬೇಕ್ರಿ, ಒಟ್ಟ 9ಕ್ಕೆ ಕಾರ್ಯಕ್ರಮ ಚಾಲು ಮಾಡೋಣಂದು ಮುಂದ್ 3 ತಾಸು ಹೋಗಿ 11ಕ್ಕೆ ಕಾರ್ಯಕ್ರಮ ಚಾಲು ಮಾಡಾಕ ವೇದಿಕೆ ಕೊಟ್ರಿ. ದಯವಿಟ್ಟು ಊರೊಳಗ ಹಬ್ಬ ಇತ್ತು ಅಂದ್ರೆ ನಮಗ್ ಖುಷಿ ಇರ್ತದ, ಊರೊಳಗ ಜಾತ್ರೆ ಇತ್ತು ಅಂದ್ರೆ ನಮಗ್ ಖುಷಿ ಇರ್ತದ, ಊರೊಳಗೆ ಏನೇ ವಿಶೇಷ ನಡೆದ್ರು ನಮಗ್ ಖುಷಿ ಇರ್ತದ. ನಮ್ಮ ಹೆಂಡ್ರು ಮಕ್ಕಳು, ನಮ್ಮ ಬಂಧು ಬಳಗ, ನಮ್ಮ ಕುಟುಂಬ ಸಮೇತವಾಗಿ ನಾವು ಕಾರ್ಯಕ್ರಮ ನೋಡಾಕ್ ಬರ್ತೀವಿ. ಆದ್ರೆ ನಮ್ಮ ಆರಕ್ಷಕ ಠಾಣೆಯಿಂದ ಆಗಮಿಸಿರುವಂತ ಸರ್ ಎಂತ ಕಷ್ಟಪ್ಪ ಅಂತ ಕೇಳಿದ್ರ, ಊರೊಳಗ ಜಾತ್ರೆ ಉತ್ಸವ ಇತ್ತು ಅಂದ್ರ, ಏನಾದ್ರೂ ಸಮಾರಂಭ ಇತ್ತು ಅಂದ್ರ ಮನಿಗ್ ಹೋಗಂಗಿದ್ರಲ್ರಿ ಸರ್, ಗುಂಡಗಲ್ ಬೇಕೆ. ದಯವಿಟ್ಟು ವೇದಿಕೆ ಮೇಲೆ ನಮ್ಮೆಲ್ಲ ಕಲಾವಿದರು ಸಾಹೇಬರ ಜೊತೆಯಲ್ಲಿ ನಿಂತು ಒಂದು ಫೋಟೋ ತಕೊಳ್ಳೋಣಂತ. ಬಹಳ ಕಷ್ಟಪಟ್ಟು ನಮಗೆಲ್ಲ ರಕ್ಷಣೆ. ಸರ್ ನೀವು ಕೊಡ್ರಿ ಅಪ್ಪ ಒಂದ್ ಜರ ಕರೆಕ್ಟ್ ಸ್ಟ್ಯಾಂಡ್ ಕೆಳಗ್ತಾರು ಮಹೇಶ್. ತಡಿ ಮಾಮ, ನಾನ್ ಸ್ಯಾಲ್ ಹೋಗೈತಿ. ಯಾತ್ರೆದಾರ ಮುಂದ್ ಬರ್ರಿಪ್ಪ. ಧನ್ಯವಾದಗಳು. ಶ್ರೀ ನರಸಿಂಹೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಕಲಾ ತಂಡ ಉತ್ತರ ಕರ್ನಾಟಕದ
ಎ ಜೀವ ಮೆಲೋಡಿಸ್ ಗಂಗನಹಳ್ಳಿ ಇವರ ನೇತೃತ್ವದಲ್ಲಿ ಅದ್ದೂರಿಯಾದ ಹಾಸ್ಯರಸ ಮಂಜರಿ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಬರಮಾಡಿಕೊಂಡಂತಹ ಊರಿನ ಗುರು ಹಿರಿಯರಿಗೂ ಕಮಿಟಿಯವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನಂತ ಹೇಳ್ತಾ ಹಾ ಬಾ ಬಾರೆ ಬಾ. ಈಗ ಬಹಳ ಅಚ್ಚುಮೆಚ್ಚಿನ ಗಾಯಕರಾಗಿರ್ತಕ್ಕಂಥ ನಮ್ಮ ತೃಪ್ತಿ ಧಾರವಾಡ ಹಾಗೂ ಏ ದೋಸ್ತ ಈ ಸನ್ಮಾನದ ಖುಷಿಗೋಸ್ಕರ ಒಂದು ಡ್ಯಾನ್ಸ್ ಮಾಡ್ಸಮನ. ಬಂಡ ಧೈರ್ಯ ಮಾಡಿ ಬಂದ ಒಂದು ಫೋಟೋ ತೆಗಿ. ಬಂಡ ಧೈರ್ಯ ಮಾಡಿ ಹುಲಿ ಮ್ಯಾಲ ಬಂತತಿ ಯಾಮಮ್ಮ ಕೊಡ ಇಲ್ಲ ಯಾರ ನಮ್ಮ ಹುಲಿಗಳ ಕೈ ಕೊಡಮ್ ನೋಡ ಹೆಂಗ. ಹಾ ದಯವಿಟ್ಟು ಅಭಿಮಾನಿಗಳ ಸಹಕಾರ ಮಾಡಬೇಕು. ಕಾರ್ಯಕ್ರಮ ಜಲ್ದಿನೇ 10 ಗಂಟೆಗೆ ಚಾಲು ಮಾಡೋಣ ಅಂತ ಹೇಳಿ ಎಡಬಿಡದೆ ಫೋನ್ ಹೊಡೆದಿದ್ರ ಸಂಬಂಧ ನಮ್ಮ ಕಲಾವಿದರಿಗೆ ನಾವು ಊಟ ಸಹಿತ ಮಾಡಿಸ್ಕೊಡ್ಲಿಲ್ಲ. ಎಲ್ರಿಗೂ ದೌಡ್ ಬಾ ನಮ್ಮ ಮಳೆಯಾಗಂತರೂ ಎಲ್ಲಿ ನಿಂದ್ರಿಸ್ಕೊಟ್ಟಿಲ್ಲ, ದೌಡ್ ಕರ್ಸ್ಕೊಂಡೇವಿ. ಸುಮಾರು ನಿಮ್ಮ ಊರಿಗೆ ಆಗಮಿಸಿ ಈಗಾಗಲೇ ಇನ್ನೊಂದು ಮೈಕ್ ಕೊಡ್ರಿ. ಯಾರು ಹೋದ್ರಿ? 5 ತಾಸಿನ ಸಮಯ ಆಯ್ತು. ಈಗ ಅಣ್ಣ ಪಾಟ್ನೆ ತಕೊಂಡು ಸರಿ ನೀ ಅಲ್ಲಿ ನೋಡಲ್ಲಿ 1000 ಮಂದಿ ಬರತ್ತಾರೆ, ನೀವು ಒಬ್ಬನೇ 1 ತಾಸು ನಿತ್ತಿ ಅಂದ್ರ ಇಳಿಯಣ್ಣ ಕೆಳಗೆ ಬಾ ಅಣ್ಣ. ಸರ್ ಇನ್ನೊಂದು ಮೈಕ್ ಕಮಿಟ್ರಿ ಯಾರು ಹೋದ್ರಿ? ಹಾ ದಯವಿಟ್ಟು ಇಲ್ಲೇ ನನ್ನ ಹತ್ರ ಐತ್ಲ ಏ ಮಾವ. ಹಾ ಬಾಳ ಹುಷಾರವ, ಮೈಕ್ ಏಸ್ ಅದಾವ ಎಲ್ಲಿ ಅದಾವ ಯಾರು ಎಲ್ಲಿಟ್ರ ಅನ್ನೋದೆಲ್ಲ ಕಂಡು ಹಿಡಿದಿರ್ತಾನ. ಅದಕ್ಕೆ ಲಿಂಬೆ ತೋಟದಾಗ ಒಂದು ಉಳ್ದಿಲ್ತವ ಲಿಂಬೆ ಹಣ್ಣು. ಹೌದು, ಮತ್ತೆ ಲಿಂಬೆ ಹಣ್ಣು ನೀನು ಮಾಡಿಯಲ್ಲ. ಈ ಹಾಡ ಬಾಳ ಒಂದು ಈಗ ನನ್ನೆದೆಯ ಮ್ಯಾಲ ತೆಲಿಗಿಟ್ಟು ಎಲ್ಲ ಸವರಿದೆಲ್ಲ ಆವತ್ತು ನನ್ನ ಕಣ್ಣಾಗ ಕಣ್ಣಿಟ್ಟು ನೆನಪಿಲ್ಲವೇ ಚೆಲುವೆ ನೆನಪಿಲ್ಲವೇ